ಶಶಾಂಕ್ ಅವರು ಸ್ಪೀಚ್ ಅಲ್ಲಿ ಒಂದು ಲೈನ್ ಹೇಳ್ತಾರೆ, ಅಲ್ಲಿಂದ ಪ್ರಾರಂಭ ಮಾಡ್ತೀನಿ. ನಾನು ಯಾವತ್ತು ಈಸಿ ರೂಟ್ ತಗೊಂಡೇ ಇಲ್ಲ ಅಂದ್ರು. ಹೌದು, ಯಾಕಂದ್ರೆ ಫಸ್ಟ್ ಟೈಮ್ ಲಾಂಚ್ ನ ಏರ್ಪೋರ್ಟ್ ಹತ್ರ ಹಾಕಿದ್ರು, ಸೆಕೆಂಡ್ ಟೈಮ್ ಲಾಂಚ್ ಶೇರ್ಟನ್ ಹಾಕಿದ್ರು. ನಮ್ದು ಒಂದು ಏರಿಯಾ ಇದೆ, ನಿಮಗೆ ಇಷ್ಟ ಇಲ್ದಲ್ಲಿ ಈಸಿ ರೂಟ್ ಬರೋರಿಗೆ ಈಸಿ ಮಾಡ್ಕೊಡಿ ಸ್ವಾಮಿ. ಬರ್ತಾನೆ ಇರ್ತೀವಿ, ರಿಲೀಸ್ ಆಗೋಗುತ್ತೆ ನೆಕ್ಸ್ಟ್ ಟೈಮ್. ಎಲ್ಲರಿಗೂ ನಮಸ್ತೆ ಹೇಳ್ತಾ, ಅಫ್ಕೋರ್ಸ್ ಶಶಾಂಕ್ ಅವರಿಂದ ಸ್ಟಾರ್ಟ್ ಮಾಡ್ತೀನಿ. ಬಹಳ ಹಳೆಯ ಪರಿಚಯ ಅಂಡ್ ವೆರಿ ಗುಡ್ ಸ್ಟೋರಿ ಟೆಲರ್. ಬಟ್ ಐ ಸ್ಟಿಲ್ ಫೀಲ್ ಅವರ ಪೊಟೆನ್ಷಿಯಲ್ಗೆ ಅವ್ರು ಇನ್ನೂ ಸಿನಿಮಾ ಮಾಡಿಲ್ಲ. ಸೊ ಮಾಡ್ತಾ ಇರ್ತಾರೆ, ಹಿಟ್ಗಳು ಕೊಡ್ತಾ ಇರ್ತಾರೆ, ಬಟ್ ಐ ಡೋಂಟ್ ಥಿಂಕ್ ಐ ವಿಲ್ ಕನೆಕ್ಟ್ ಹಿಸ್ ಪೊಟೆನ್ಷಿಯಲ್ ಟು ದ ಸಕ್ಸಸ್ ಇಸ್ ಸೋ ಫಾರ್ ಗಿವನ್. ಸೊ ಇನ್ನಷ್ಟು ನಾನು ಹೇಳ್ತಾ ಇರೋದು ಪೊಟೆನ್ಷಿಯಲ್ ಅಂತ ಆಸ್ ಅ ಸ್ಟೋರಿ ಟೆಲರ್. ನಿಮ್ಮ ಪೊಟೆನ್ಷಿಯಲ್ಗೆ ಒಂದ್ ದಿವಸ ಬೆಳಗಿನ ಜಾವ ಎದ್ದು ಬಿಟ್ಟು ಎಲ್ಲಾ ಕಲಾವಿದರನ್ನ ತಲೆಯಿಂದ ಹೊರಗಡೆ ಹಾಕ್ಬಿಟ್ಟು ಸುಮ್ಮನೆ ನಿಮಗೋಸ್ಕರ ಒಂದ್ ದಿವಸ ಒಂದು ಕತೆ ಬರೀರಿ. ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್, ಐ ಪ್ರಾಮಿಸ್. ರೈಟ್, ಅದಾದ್ಮೇಲೆ ಸೂಟ್ ಮಾಡ್ಕೊಂಡು ಹೋಗಿ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಶಶಾಂಕ್ ಅವರೇ. ಆಮೇಲೆ ಕೃಷ್ಣ ಅವ್ರ ಬಗ್ಗೆ ಅವರು ಸ್ಪೀಚ್ ಅಲ್ಲಿ ಒಂದು ಹೇಳಿದ್ರು, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸುದೀಪ್ ಅವರು ಬಹಳ ಈಸಿಯಾಗಿ ಪ್ರೆಷರ್ ಹ್ಯಾಂಡಲ್ ಮಾಡ್ತಾರೆ ಅಂದ್ರು. ಇಂಥವ್ರು ಟೀಮ್ ಅಲ್ಲಿ ಇದ್ರೆ ನಮಗ್ ಬೇರೆ ವಿಧಿ ಇಲ್ಲ. ನೀವೇನೋ ಹೇಳಿದ್ರಿ ಹಿಟ್ ಮ್ಯಾನ್ ಅಂತ, ಕರೆಕ್ಟಾ ಸರ್? ಇವ್ರು ಹಿಟ್ ಮಾಡೋದು ಬೇರೆ ಬೆಳಿಗ್ಗೆ ಆದ್ರೆ ನಾವು ನಿಮ್ಮೆ ನೋಡಿತಾ ಇರ್ತೀವಿ, ಇವತ್ತು ಚೆನ್ನಾಗ್ ಆಡು ಸಾಕು, ಯಾಕಂದ್ರೆ ನಿಮ್ ಹಿಟ್ ಮ್ಯಾನ್ ಯಾವತ್ತೂ ಸೆಮಿಫೈನಲ್ ತನಕ ಕರ್ಕೊಂಬಂದ್ ಫೈನಲ್ಸ್ ಮನೆ ಕಳಿಸ್ಬಿಡ್ತಾರೆ. ಸೊ ಸಿನಿಮಾದಲ್ಲಿ ಯಾವ ತರ ಇವರು ಹಿಟ್ಸ್ ಕೊಟ್ಟಿದಾರೋ, ಈ ಸಲ ಸಿಸಿಎಲ್ ಅಲ್ಲಿ ನೀವ್ ಇಡೀ ಸೆಮಿಫೈನಲ್ ತನಕ ಚೆನ್ನಾಗ್ ಆಡಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ದಯವಿಟ್ಟು ಫೈನಲ್ಸ್ ಚೆನ್ನಾಗ್ ಆಡಿ, ಅಷ್ಟ್ ಸಾಕು ನಮಗೆ. ಆಮೇಲೆ ನೀವ್ ಇನ್ನೊಂದು ಹೇಳಿದ್ರು ಅವ್ರ ಹತ್ರ ಮಾತಾಡ್ತಾ ಹೇರ್ ಸ್ಟೈಲ್ ಬಗ್ಗೆ ಮಾತಾಡಿದ್ರಿ, ಕರೆಕ್ಟ್. ಈ ಸಲ ಇವ್ರು ಇದೇ ತರ ಆಡಿ ಫೈನಲ್ಸ್ ಕರ್ಕೊಂಡೋಗಿ ಮನೆಗೆ ವಾಪಸ್ ಕರ್ಕೊಂಡ್ಬಿಟ್ರೆ ಸತ್ಯವಾಗ್ಲೂ ಹೇಳ್ತೀನಿ, ನಾನು ಶಶಾಂಕ್ ತರ ನಿಂತಿರ್ತೀನಿ ನೆಕ್ಸ್ಟ್ ಟೈಮ್ ಸ್ಟೇಜ್ ಮೇಲೆ, ತಲೆಯಲ್ಲಿ ಏನು ಉಳಿದಿರಲ್ಲ. ಇದು ಬೇಡ ತಾನೆ? ಏನಪ್ಪಾ ಹಿಟ್ ಮ್ಯಾನ್, ಪ್ರೆಷರ್ ಸ್ವಲ್ಪ ನೀವು ತಗೊಳ್ಳಿ ಅಲ್ಲಿ ಚೆನ್ನಾಗಿ. ಅಂಡ್ ಅವ್ರೇನು ಸಕ್ಸಸ್ ನ ತಗೊಂಡು ನನ್ನ ತಲೆ ಕಟ್ತಾ ಇದಾರೋ, ದಟ್ಸ್ ಆಲ್ ಅ ಲೈ. ಐ ಥಿಂಕ್ ಸಕ್ಸಸ್ ಕಮ್ಸ್ ಬಿಕಾಸ್ ದೇ ಆರ್ ವಂಡರ್ಫುಲ್ ಟೀಮ್, ಈಸ್ ಅ ವಂಡರ್ಫುಲ್ ಡೈರೆಕ್ಟರ್. ಅಂಡ್ ಅವರು ಪ್ರತಿ ಸಲ ಒಂದು ಅಂಡ್ ಕೃಷ್ಣ ಅವ್ರು ಹೇಳಿದ್ ಕರೆಕ್ಟ್, ಶಶಾಂಕ್ ಕ್ಯಾನ್ ನೆವರ್ ಮೇಕ್ ಅ ಬ್ಯಾಡ್ ಫಿಲ್ಮ್. ಓಕೆ, ಈಸ್ ಆಲ್ವೇಸ್ ಅ ವಂಡರ್ಫುಲ್ ಮೇಕರ್, ಬಟ್ ಹೌ ಬ್ಯೂಟಿಫುಲ್ ಆರ್ ಹೌ ಬಿಗ್ ಅ ಸಕ್ಸಸ್ ಅನ್ನೋದು ಪ್ರತಿ ಸಿನಿಮಾ ವೇರಿ ಆಗ್ತಾ ಇರುತ್ತೆ. ಬಟ್ ದಟ್ ಡಸಂಟ್ ಮೇಕ್ ಹಿಮ್ ಅ ಲೆಸ್ ಪರ್ಸನ್ ಎನಿ ಟೈಮ್. ಸೊ ಹೋದ್ ಸಿನಿಮಾ ಅವರ ಪೊಟೆನ್ಷಿಯಲ್ ಅಲ್ಲಿ ಸಕ್ಸಸ್ ಆಗಿದೆ. ಐ ಹ್ಯಾವ್ ಜಸ್ಟ್ ಬೀನ್ ಲಕ್ಕಿ ದಟ್ ಐ ಆಮ್ ಅ ಗೆಸ್ಟ್ ದೇರ್. ಐ ಆಮ್ ಲಕ್ಕಿ ಐ ಆಮ್ ಹಿಯರ್ ಟುಡೇ ಟು. ಸೊ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮಿಬ್ಬರಿಗೂ. ಅಂಡ್ ಬರ್ಬೇಕಾದ್ರೆ ಇವ್ರು ಹೇಳಿದ್ರು ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್ ಅಂತ, ಅಲ್ಲೇ ಗೊತ್ತಿತ್ತು ಅವ್ರು ಬರಲ್ಲ ಅಂತ. ಅಲ್ಲ ಆಗತ್ತೆ, ಬೆಳೀತಾ ಆಗುತ್ತೆ. ನಮ್ಮ ಅರ್ಜುನ್ ಎಲ್ಲಾ ಕಡೆ ಇರ್ತಾರೆ ಈಗ, ಎಸ್ಪೆಷಲಿ ಪ್ರೇಮ್ ಪಿಕ್ಚರ್ ಮಾಡ್ಬೇಕಾದ್ರೆ ಅವ್ರು ಬೇರೆ ಕಡೆ ಎಲ್ಲೂ ಹೋಗಕ್ ಸಾಧ್ಯನೇ ಇಲ್ಲ. ಸುಪ್ರೀತ್ ಅವರು ಒಂದು ಮಾತು ಹೇಳಿದ್ರು, ಈ ಸಿನಿಮಾ ಹಾಡು ಕೇಳಿದ ತಕ್ಷಣ ನಾನು ಫೋನ್ ಹಾಕಿದೆ, ದಯವಿಟ್ಟು ಇದು ನಾನೇ ರಿಲೀಸ್ ಮಾಡ್ಕೊಡ್ತೀನಿ ಅಂತ. ಯಾಕಂದ್ರೆ ಪಾಪ ಅವ್ರು ಪ್ರೊಡ್ಯೂಸ್ ಮಾಡ್ತಾ ಇರೋದು ರಿಲೀಸ್ ಆಗ್ತಾನೆ ಇಲ್ವಲ್ಲ. ಏನೋ ಫೈನಲ್ ಆಗಿ ಏನೋ ಅಲ್ಲಿ ಕೂತ್ಕೊಂಡಾಗ ಒಂದು ಡೇಟ್ ಹೇಳಿದ್ರು, ಫೈನಲ್ ಆಗಿ ಅದು ರಿಲೀಸ್ ಮಾಡ್ತಾ ಇದೀವಿ, ಆ ಡೇಟ್ ಹೇಳಿದ್ರು. ಆ ಡೇಟ್ ಏನೋ ಮುಂದಿನ ಸಾಂಗ್ ಅಲ್ಲಿ ಏನೋ ಅನೌನ್ಸ್ ಮಾಡ್ತಾ ಇದ್ರು ಅಂದ್ರಲ್ವಾ, ಮುಂದಿನ ಸಾಂಗ್ ಅಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಅಂತ. ಅದಕ್ಕೂ ಹೇಳಿದೆ ನಾನು, ಬಹಳ ಧೈರ್ಯದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪ್ರೇಮ್ ಅವ್ರು ಇದ್ದಕ್ಕಿದ್ದಂಗೆ ಇಲ್ಲ ನಾನು ಮುಂದಿನ ವರಮಹಾಲಕ್ಷ್ಮಿ ಬರ್ತೀನಿ ಅಂತ ಹೇಳಾರು. ಸೊ ಶಶಾಂಕ್ ಅವರೇ, ಸುಪ್ರೀತ್ ಅವ್ರು ಹೇಳಿದಾಗೆ ದಯವಿಟ್ಟು 2-3 ಸಿನಿಮಾ ಮಾಡ್ತಾ ಇರಿ, ಇಲ್ಲಾಂದ್ರೆ ಅವ್ರು ಖಾಲಿ ಕೂತಿರ್ತಾರೆ. ಅವ್ರು ನಿರ್ಮಾಣ ಮಾಡದಂತೆ ಸಿನಿಮಾ ಬರ್ಬೇಕು ಅಂದ್ರೆ ನೀವೆಲ್ಲ ಸಿನಿಮಾ ಮಾಡ್ತಾನೆ ಇರ್ಬೇಕು. ಬಟ್ ಎನಿವೇ, ಕಮಿಂಗ್ ಟು ದ ಪಾಯಿಂಟ್, ಸುಪ್ರೀತ್ ಇಸ್ ಅ ವಂಡರ್ಫುಲ್ ಬಾಯ್, ನನಗೆ ಬಹಳ ಬೇಕಾದಂತ ವ್ಯಕ್ತಿ. ಅಂಡ್ ಅವ್ರ ಕೈಯಲ್ಲಿ ಸಿನಿಮಾ ಬಹಳ ಸೇಫ್ ಆಗಿರುತ್ತೆ. ಸೊ ಯು ಕೊಲಾಬರೇಟೆಡ್ ವಿತ್ ದ ರೈಟ್ ಹ್ಯಾಂಡ್ಸ್ ಅಂತ ಹೇಳ್ತಾನೆ. ಅಗೇನ್ ಕಮಿಂಗ್ ಬ್ಯಾಕ್ ಟು ಅರ್ಜುನ್ ಇರೋ ಕಡೆ ಸೌಂಡ್ ಇದ್ದೇ ಇರುತ್ತೆ, ಅಂಡ್ ಸೌಂಡ್ ಇರೋ ಕಡೆ ಗೆಲುವು ಇದ್ದೇ ಇರುತ್ತೆ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಪ್ರೊಡ್ಯೂಸರ್ಸ್,
ಐ ವಿಶ್ ಯು ಬೆಸ್ಟ್ ಸರ್. ಅಂಡ್ ಮನೀಷಾ, ಕನ್ನಡ ಚಿತ್ರರಂಗಕ್ಕೆ ಬಹಳ ಒಳ್ಳೆಯ ಸ್ವಾಗತವನ್ನ ಸಿಕ್ಕಿದೆ ನಿಮಗೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಮಾತಾಡಿದಂತ ಒಂದು ಬಹಳ ಅಚ್ಚುಕಟ್ಟಿನ ಕ್ಲೀನ್ ಕನ್ನಡ ಮಾತಾಡಿದ್ರಲ್ಲ, ಬಹಳ ಖುಷಿ ಆಯ್ತು. ಐ ವಿಶ್ ಯು ಆಲ್ ದಿ ಬೆಸ್ಟ್ ಅಂಡ್ ಬೆಸ್ಟ್ ವೆಲ್ಕಮ್ ಟು ಯು. ಓಕೆ, ಅಂಡ್ ಬಂದಂತ ಎಲ್ಲ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಯನ್ನು ಹೇಳ್ತಾ, ಫೈನಲ್ ಆಗಿ ಐ ಸಾ ಬ್ರಾಟ್. ತುಂಬಾ ಒದ್ದಾಡ್ತಾರೆ ಈ ಶಶಾಂಕ್ ಈ ಸಿನಿಮಾ ಮಾಡಕ್ 100% ಒದ್ದಾಡಿರ್ತಾರೆ. ಬಿಕಾಸ್ ಆ ಬ್ರಾಟ್ ಅಲ್ಲಿ ಬೇಕಾಗಿರೋ 1% ಅಂಶ ಕೃಷ್ಣನಲ್ಲಿ ಇಲ್ಲ. ಅವರಲ್ಲಿ ಏನು ಇಲ್ಲ. ಕ್ರಿಕೆಟ್ ಆಡ್ತಾರೆ, ಊಟ ಮಾಡ್ತಾರೆ, ಸಿನಿಮಾ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಅವ್ರ ಮನೆಗೆ ಹೋಗ್ತಾರೆ. ಸೊ ಏನು ಇಲ್ದಿರೋ ವ್ಯಕ್ತಿನ ಕರ್ಕೊಂಡ್ ಬಂದ್ರೆ ಬಹಳ, ನಾವೆಲ್ಲ ಅವ್ರನ್ನ ಕರೆಯೋದೇ ಕ್ಲೀನ್ ಕೃಷ್ಣಪ್ಪ ಅಂತ ಕರಿತಾ ಇರ್ತೀವಿ. ಅವ್ರನ್ನ ಕರ್ಕೊಂಡು ಈ ತರ ಟೈಟ್ಲ್ ಇಡ್ಬೇಕಾದ್ರೆ ಒಬ್ಬ ವ್ಯಕ್ತಿಗೆ ತುಂಬಾ ಧೈರ್ಯ ಬೇಕು. ಅಂಡ್ ಒಬ್ಬ ನಿರ್ದೇಶಕ ಎಷ್ಟು ಕಷ್ಟಪಟ್ಟಿರ್ತಾನೆ ಒಬ್ಬ ಮನುಷ್ಯನ ಕರ್ಕೊಂಡೋಗಿ ಬ್ರಾಟ್ ಮಾಡೋದಕ್ಕೆ ಅನ್ನೋದಕ್ಕೆ ಐ ಕ್ಯಾನ್. ಅದ್ರಲ್ಲಿ ಒಂದಿದೆ, ಆ ಕೃಷ್ಣ ದುಡ್ಡು ನೋಡ್ತಾ ಇರೋ ರೀತಿ ಇದೆಯಲ್ಲ, ಅದೊಂದಿದೆ ಅವರಲ್ಲಿ. ಅದೊಂದು ಬಿಟ್ರೆ ಬೇರೆ ಆ ಸಿಗರೇಟ್ ಅದು ಯಾವ್ದು ಸೂಟ್ ಆಗಲ್ಲ ಅವ್ರಿಗೆ. ಸೊ ಐ ವಿಶ್ ಹಿಮ್ ಆಲ್ಸೋ ಆಲ್ ದಿ ವೆರಿ ಬೆಸ್ಟ್. ಈಸ್ ಅ ವಂಡರ್ಫುಲ್ ವಂಡರ್ಫುಲ್ ಬಾಯ್ ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಆನ್ ಅಂಡ್ ಆಫ್ ಗ್ರೌಂಡ್. ಅಂಡ್ ನನಗೆ ಬಹಳ ಫೇವ್ರೆಟ್ ವ್ಯಕ್ತಿ. ಯಾಕಂದ್ರೆ ಈಸ್ ಅ ವೆರಿ ಪ್ಯೂರ್ ಮ್ಯಾನ್ ಫ್ರಮ್ ಹಾರ್ಟ್. ಸೊ ಐ ವಿಶ್ ಯು ಕೃಷ್ಣ ಆಲ್ ದಿ ವೆರಿ ಬೆಸ್ಟ್ ಅಂಡ್ ಎಂಟೈರ್ ಟೀಮ್. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮಿ ಹಿಯರ್. ಅಂಡ್ ಶಶಾಂಕ್, ನಿಮ್ಮ ಒಳ್ಳೆತನಕ್ಕೆ ನಾವು ಪದೇ ಪದೇ ತಲೆ ಬಾಗಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಹತ್ರದಲ್ಲಿ ಹಾಕೊಳ್ಳಿ. ಇಷ್ಟು ದೂರ ಓಡಾಡ್ತಾರಕ್ಕಾಗಲ್ಲ. ನನಗೆ ಇಲ್ಲಿಂದ ಮತ್ತೆ ಬಿಗ್ ಬಾಸ್ಗೆ ಹೋಗ್ಬೇಕು, ಎಲ್ಲೋ ಇದೆ ಅದು. ಓಕೆ, ಹ್ಯಾವ್ ಸಮ್ ಲವ್ ಟುವರ್ಡ್ಸ್ ಅಸ್ ಆಲ್ಸೋ ಸರ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ವೆಲ್ಕಮ್ ಮಾಡಿದ್ದಕ್ಕೆ ನಮ್ಮ ಮಹೇಂದರ್ ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ವರ್ಡ್ಸ್ ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.